ಇವತ್ತಿನ ವಿಷಯ ಈ ಸ್ಟ್ರೆಸ್ಸನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು, ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಹಾರ್ಮೋನ್ಸ್ ಹೇಗೆ ಬ್ಯಾಲೆನ್ಸ್ ಆಗುತ್ತೆ, ಸೊ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗೋದ್ರಿಂದ ಈ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ನ ಹೇಗೆ ರಿಡ್ಯೂಸ್ ಮಾಡ್ಕೋಬೇಕು ಅಂತ. ಸೊ ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನೀವು 5 ರಿಂದ 7 ವರ್ಷ ಜಾಸ್ತಿನ ಬದುಕಬಹುದು. ಈ 5 ರಿಂದ 7 ವರ್ಷ ನಿಮ್ಮ ಬದುಕನ್ನು ಹೆಚ್ಚು ಬದುಕಬೇಕಾದ್ರೆ ಯಾವುದನ್ನೆಲ್ಲ ನೀವು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಂತ ಕೆಲವೊಂದು ಟಿಪ್ಸ್ ಹೇಳ್ತೀನಿ, ನೀವು ಫಾಲೋ ಮಾಡಿ. ಮೊದಲನೇದಾಗಿ ನೀವು 7ನೇ ನಂಬರ್ ಬರೋದು ಒಂದು ರೀಡಿಂಗ್ ಅಂತ ಹೇಳ್ಬೋದು. ಓದೋದ್ರಿಂದ ನೀವು 68% ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬಹುದು. ಸೊ ಯಾರಿಗೆ ಓದುವಂತಹ ಹ್ಯಾಬಿಟ್ ಇರುತ್ತೆ, ಸೊ ಅವ್ರಿಗೆ ಸ್ಟ್ರೆಸ್ ಆಗೋದಿಲ್ಲ. ಸೊ ದಯವಿಟ್ಟು ನೀವು ಓದೋದನ್ನು ರೂಢಿ ಮಾಡ್ಕೊಳ್ಳಿ, ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ. 6ನೇದು ಬಂದ್ಬಿಟ್ಟು ಗಾರ್ಡನಿಂಗ್. ಈ ಗಾರ್ಡನಿಂಗ್ ಮಾಡೋದ್ರಿಂದ ತುಂಬ ಮೂಡ್ ಫ್ರೆಶ್ ಆಗಿರುತ್ತೆ. ಯಾಕೆಂದರೆ ನೀವು ಗಾರ್ಡನಿಂಗ್ ಮಾಡಬೇಕಾದಾಗ ನೀವು ಮಣ್ಣನ್ನು ಮುಟ್ತೀರಾ, ನೀವು ಆರ್ಗ್ಯಾನಿಕ್ ಆಗಿ ಬೆಳಿತೀರಾ. ಸೊ ಆರ್ಗ್ಯಾನಿಕ್ ಆಗಿ ಬೆಳೆಯೋದ್ರಿಂದ ನೀವು ಅದನ್ನು ಫ್ರೂಟ್ಸ್ ಆಗಿರ್ಬೋದು, ಹೂ ಆಗಿರ್ಬೋದು, ಏನೇ ಒಂದು ಪ್ರೊಡಕ್ಟ್ಸ್ ಆಗಿರ್ಬೋದು ಬರೋದ್ರಿಂದ ಅದೊಂಥರ ಸಂತೋಷವನ್ನು ಕೊಡುತ್ತೆ. ಇದರಿಂದ ನಿಜವಾಗ್ಲೂ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ 5ನೇದು ಬಂದ್ಬಿಟ್ಟು ಪ್ಲೇಯಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಯಾವುದೇ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಅದು ಯಾವುದೇ ಗಿಟಾರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಡ್ರಮ್ಸ್ ಆಗಿರ್ಬೋದು, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್, ಒಂದು ಹಾಡು ಕೂಡ ಆಗಿರ್ಬೋದು, ಇದನ್ನು ಮಾಡೋದ್ರಿಂದ ನಿಜವಾಗ್ಲೂ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿರೋದ್ರಿಂದ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ 4ನೇದು ಏನು ಅಂದರೆ ವಾಕಿಂಗ್ ಇನ್ ದ ನೇಚರ್. ನೀವು ಯಾವುದಾದ್ರೂ ಒಂದು ಪಾರ್ಕ್ ಆಗಿರಬಹುದು, ಒಂದು ಕಾಡಾಗಿರ್ಬೋದು, ಟ್ರೆಕ್ಕಿಂಗ್ ಆಗಿರ್ಬೋದು, ಒಂದು 90 ನಿಮಿಷಗಳ ಕಾಲ ನೀವು ನಡೆಯೋದ್ರಿಂದ ಅಥವಾ 10,000 ಸ್ಟೆಪ್ಸ್ ನೀವು ಹಾಕೋದ್ರಿಂದ ಆ ವಾಕಿಂಗ್ ನಿಮಗೆ ಒಂದು ಸ್ಟೆಬಿಲಿಟಿ, ಒಂದು ಫಿಟ್ನೆಸ್ ಕೊಡೋದ್ರಿಂದ, ಸುತ್ತಮುತ್ತ ಒಂದು ಗ್ರೀನರಿ ನೋಡೋದ್ರಿಂದ ಸ್ಟ್ರೆಸ್ ಲೆವೆಲ್ ತುಂಬ ಕಡಿಮೆ ಆಗುತ್ತೆ. 3ನೇದು ಡ್ಯಾನ್ಸ್. ನೀವು ಡ್ಯಾನ್ಸ್ 76% ಕಡಿಮೆ ಆಗುತ್ತೆ. ಇದು ನಾನು ಹೇಳ್ತಿಲ್ಲ, ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ. ಈ ಡ್ಯಾನ್ಸ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ನೋಡಿ, ನಾವು ದುಃಖದಲ್ಲೇ ಆಗಿರ್ಬೋದು, ಸಂತೋಷವಾಗಿ ಇರಬಹುದು, ಅಥವಾ ಏನೇ ಒಂದು ಇದು ಇದ್ದಾಗ ನಾವು ಡ್ಯಾನ್ಸ್ ಮಾಡೋದ್ರಿಂದ ಸೊ ಸ್ಟ್ರೆಸ್ ಲೆವೆಲ್ ತುಂಬ ಕಡಿಮೆ ಆಗುತ್ತೆ. ನೆಕ್ಸ್ಟ್ 2ನೇದು ಬಂದ್ಬಿಟ್ಟು ಕುಕ್ಕಿಂಗ್ ಅಂತ ಹೇಳ್ಬೋದು. 2ನೇದು ಕುಕ್ಕಿಂಗ್. ಈ ಕುಕ್ಕಿಂಗ್ ಮಾಡೋದ್ರಿಂದ ಇದೊಂದು ಮೆಂಟಲ್ ಥೆರಪಿ, ಇದೊಂದು ಮೈಂಡ್ ಫುಲ್ನೆಸ್ ಅಂತ ನಾವು ಹೇಳ್ಬೋದು. ಯಾವ ಇಂಗ್ರೀಡಿಯೆಂಟ್ಸ್ ನಾವು ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ, ಹುಳಿ ಕೊಡುತ್ತೆ, ಸ್ವೀಟ್ನೆಸ್ ಕೊಡುತ್ತೆ, ಖಾರ ಕೊಡುತ್ತೆ ಅನ್ನೋದು ಇದೆ ಅಲ್ವಾ. ಇದೊಂಥರ ಮೆಂಟಲ್ ಥೆರಪಿ. ಮತ್ತು ಅದನ್ನು ನಾವು ತಿನ್ನೋದ್ರಿಂದ ಒಂದು ಫೀಡ್ಬ್ಯಾಕ್ ಬರುತ್ತೆ, ಚೆನ್ನಾಗಿದೆ ಅಥವಾ ಇದು ಕಡಿಮೆ ಆಗಿದೆ. ಇದರಿಂದ ಏನಾಗುತ್ತೆ ಅಂದರೆ ತುಂಬ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ನಂಬರ್ 1 ಬಂದ್ಬಿಟ್ಟು ಜರ್ನಲಿಂಗ್. ಜರ್ನಲಿಂಗ್ ಅಂತಂದರೆ ಇದು ಒಂಥರ ಸೆಲ್ಫ್ ಅವೇರ್ನೆಸ್ ಅಂತ ನಾವು ಹೇಳ್ತೀವಿ. ಜರ್ನಲಿಂಗ್ ಅಂದರೆ ನಾವು ಬರೆಯೋದು, ರೈಟಿಂಗ್ ವರ್ಕ್. ಸೊ ಯಾವುದು ನಮಗೆ ಇವತ್ತಿನ ದಿನ ಒಳ್ಳೆಯದು ಆಗಿದೆ, ಕೆಟ್ಟದಾಗಿದೆ, ಮುಂದೆ ಏನು ಮಾಡಬೇಕಾಗಿದೆ, ಸೊ ಇವತ್ತು ಏನು ಕಲ್ತಿದ್ದೀವಿ, ಏನು ಕಲಿಬೇಕಾಗಿದೆ, ಏನು ತಪ್ಪು ಮಾಡಿದ್ದೀವಿ, ಈ ಸೆಲ್ಫ್ ಅವೇರ್ನೆಸ್, ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಒಂದು ಮಾಹಿತಿ ಕೊಡುವಂಥದ್ದೇ ಜರ್ನಲಿಂಗ್ ಅಂತ ನಾವು ಹೇಳ್ಬೋದು. ಇವು 7ನ್ನ ನೀವು ರೆಗ್ಯುಲರ್ ಆಗಿ ವಾರದಲ್ಲಿ 2 ದಿವಸ ಅಥವಾ 3 ದಿವಸ ನೀವು ಮಾಡಿದ್ದೇ ಆದಲ್ಲಿ ಸ್ಟ್ರೆಸ್ ಲೆವೆಲ್ ತುಂಬ ಕಡಿಮೆ ಆಗುತ್ತೆ. ಜೊತೆಗೆ ನೀವು 5 ರಿಂದ 7 ವರ್ಷದ ಬದುಕು, ಜೀವನ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ 7ನ್ನ ನೀವು ರೂಢಿ ಮಾಡ್ಕೊಳ್ಳಿ. ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿರುವಂತಹ ವಿಷಯ. ಥ್ಯಾಂಕ್ ಯು.